ಹಿಂದುಳಿದ ವರ್ಗದವರಿಗೆ ಬರೀ ಈ ವರದಿಯನ್ನ ತೋರಿಸಿ ನಾವು ಮುಂದುವರಿಸ್ತೀವಿ, ನಿಮ್ಮನ್ನ ಮೇಲಕ್ಕೆ ತೆಗೆದುಕೊಂಡು ಹೋಗ್ತೀವಿ, ನಿಮಗೆ ಸಾಕಷ್ಟು ಅನುಕೂಲತೆಗಳನ್ನ ತೋರಿಸ್ತೀವಿ, ಬರೀ ತೋರ್ಸೋದು ಮತ್ತೆ ಮುಚ್ಚಿಡೋದು, ತೋರ್ಸೋದು ಮುಚ್ಚಿಡೋದು, ಈ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಬಹಳ ವರ್ಷಗಳಿಂದ ಮಾಡ್ತಾ ಬರ್ತಾರೆ. ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ಸಿದ್ದರಾಮಯ್ಯ ಅವರು ವಿಶೇಷವಾಗಿ ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಮತ್ತು ದಲಿತ ಸಮುದಾಯದವರಿಗೆ ಹೆಚ್ಚು ಅನುಕೂಲತೆಯನ್ನ ಮಾಡಿಕೊಡಬೇಕು ಅಂತ ಹೇಳಿ ಅಹಿಂದವನ್ನ ಪ್ರಾರಂಭ ಮಾಡಿದ್ರು. ಅಹಿಂದ ಮೂಲಕನೇ ಅವ್ರು ಮುಖ್ಯಮಂತ್ರಿ ಆದ್ರು 2 ಬಾರಿ. ಬಟ್ ಏನ್ ಮಾಡಿದ್ರು ಅಹಿಂದಕ್ಕೆ ಅನ್ನುವಂತ ವಿಷಯ ಬಹಳ ಪ್ರಶ್ನೆಯಾಗಿನೇ ಇವತ್ತು ಉಳಿದಿದೆ. ಅಲ್ಪಸಂಖ್ಯಾತರಿಗೆ ಅವ್ರು ಸಾಕಷ್ಟು ನ್ಯಾಯವನ್ನ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡಕ್ ಹೋಗೋದಿಲ್ಲ. ಆದ್ರೆ ಹಿಂದುಳಿದ ವರ್ಗದವರಿಗೆ ಏನ್ ಮಾಡಿದ್ರು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಏನಂತ, ಕಾಂತರಾಜ್ ವರದಿಯನ್ನ, ಕಾಂತರಾಜ್ ಅವರ ನೇತೃತ್ವದಲ್ಲಿ ಒಂದು ಕಮಿಷನ್ ಅನ್ನ ನೇಮಕ ಮಾಡಿದ್ರು. ಕಾಂತರಾಜ್ ವರದಿಯನ್ನ ತಯಾರಿಸೋದಕ್ಕೆ 160 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. ಬಟ್ ಕಾಂತರಾಜ್ ವರದಿಯನ್ನ ಇಂಪ್ಲಿಮೆಂಟೇ ಮಾಡಲಿಲ್ಲ. ಯಾಕೆ ಇಂಪ್ಲಿಮೆಂಟ್ ಮಾಡಲಿಲ್ಲ ಇವತ್ತು ಪ್ರಶ್ನೆಯಾಗಿಯೇ ಉಳಿದಿದೆ. ಹೈಕಮಾಂಡ್ ಹೇಳ್ತು, ಕಾಂಗ್ರೆಸ್ನ ಹೈಕಮಾಂಡ್ ಡೆಲ್ಲಿಗೆ ಹೋದಾಗ ಸಿದ್ದರಾಮಯ್ಯ ಅವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಬಹುಶಃ ಇದನ್ನ ಇಂಪ್ಲಿಮೆಂಟ್ ಮಾಡಬೇಡಿ ಅಂತ ಅವರಿಗೆ ಹೇಳಿರ್ಬೇಕು. ಹಾಗಾಗಿ ಅದನ್ನು ಕೈಬಿಟ್ರು. ಕಾಂತರಾಜ್ ವರದಿ ಇವತ್ತು ಇತಿಹಾಸದ ಪುಟಗಳನ್ನ ಸೇರಿದೆ. ಅವ್ರು ಹೇಳಿದ್ರು, ಸಾಮಾಜಿಕ ಮತ್ತು ಶೈಕ್ಷಣಿಕ ಆರ್ಥಿಕ ಹಿಂದುಳಿದಿರುವಿಕೆಯ ಸರ್ವೇಕ್ಷಣೆಯನ್ನ ನಾವು ಮಾಡ್ತೀವಿ ಅಂತ 2ನೇ ಸರ್ವೇಕ್ಷಣೆಯನ್ನ ಮಾಡಿಸಿದ್ರು. ನೇತೃತ್ವ ಯಾವ್ದಪ್ಪ ಅಂತ ಹೇಳಿದ್ರೆ ಶ್ರೀಯುತ ಮಧುಸೂದನ್ ನಾಯಕ್ ಅವರ ನೇತೃತ್ವದಲ್ಲಿ 2ನೇ ವರದಿಯನ್ನ ಅವರು ಸಿದ್ಧಪಡಿಸಿದ್ರು, ತಯಾರಿ ಮಾಡಿದ್ರು. ವರದಿಯನ್ನ ನಾಳೆ ರಾಜೀನಾಮೆಯನ್ನ ಕೊಡಬೇಕು, ಇವತ್ತು ವರದಿಯನ್ನ ಸ್ವೀಕಾರ ಮಾಡಿದ್ರು. ದಿನಾಂಕ 29ನೇ ತಾರೀಕು ಫಿಕ್ಸ್ ಆಗಿತ್ತು ಆಕ್ಚುಲಿ ಅವರ ವರದಿ ಮಾಡಕ್ಕೆ. ಆದ್ರೆ ಅವರು 26ನೇ ತಾರೀಕಿನ ವರದಿಯನ್ನ ಸ್ವೀಕಾರ ಮಾಡಿದ್ರು. ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಏನ್ ಅಡ್ಡಿಯಪ್ಪ ಅಂತ ಹೇಳಿದ್ರೆ, ಇವತ್ತು ಕೋರ್ಟ್ ಹೇಳಿದೆ ಅದನ್ನ ಬಹಿರಂಗ ಪಡಿಸ್ಬೇಡಿ, ವರದಿಯನ್ನ ಬಹಿರಂಗ ಪಡಿಸ್ಬೇಡಿ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಕೋರ್ಟ್ಗೆ ಹೋಗಿದ್ದಾರೆ. ಯಾರ್ಯಾರು ಕೋರ್ಟ್ಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ, ಒಕ್ಕಲಿಗರ ವೇದಿಕೆಯಿಂದ ಕೋರ್ಟ್ಗೆ ಹೋಗಿದ್ದಾರೆ, ಮತ್ತು ಬ್ರಾಹ್ಮಣರ ಮಹಾಸಭಾದಿಂದ ಕೋರ್ಟ್ಗೆ ಹೋಗಿದ್ದಾರೆ, ಮತ್ತು ಬೇರೆ ಬೇರೆಯವರು ಕೂಡ ಕೋರ್ಟ್ಗೆ ಹೋಗಿದ್ದಾರೆ. ಸೊ ಹೀಗಾಗಿ ಹೈಕೋರ್ಟ್ ಹೇಳಿದೆ ಮೊನ್ನೆ, ಈ ವರದಿಯನ್ನ ಬಹಿರಂಗ ಪಡಿಸ್ಬೇಡಿ ಅಂತ ಹೇಳಿದೆ. ಅಂದ್ರೆ ಈಗ 2ನೇ ವರದಿಯು ಕೂಡ ಜಾರಿಗೆ ಆಗ್ತಾ ಇಲ್ಲ. ಇದಕ್ಕೆ ಎಷ್ಟಪ್ಪ ಖರ್ಚಾಯ್ತು ಅಂತ ಹೇಳಿದ್ರೆ, ನಿಯರ್ಲಿ ಸುಮಾರು ಒಂದು 600 ಕೋಟಿ ರೂಪಾಯಿ ಇದಕ್ಕೋಸ್ಕರ ಖರ್ಚು ಮಾಡಿದೆ.